ಎಲ್ಲ ಓಡ್ತಾ ಇದಾರ ನಮ್ಮ ಹುಡುಗರು. ಇವತ್ತಿನ ದಿನ ಹೆಂಗೈತೆ ಅಂದ್ರೆ ಕೊಟ್ನಲ್ಲ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಟುಡೇ ವ್ಲಾಗ್. ಇವತ್ತಿನ ವ್ಲಾಗ್ ಡೈಲಿ ವ್ಲಾಗ್ ಆಗಿರುತ್ತೆ. ಈ ವಿಡಿಯೋನ ಕೊನೆವರೆಗೂ ನೋಡಿ. ನಾವೀಗ ಫೈನಲ್ ರೆಡಿ ಆಗಿದ್ದೀವಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಮ್ಮ ಹುಡುಗರೆಲ್ಲ ನನ್ನ ಒಬ್ಬನೇ ಬಿಟ್ಟು ಅದೇ ಮುಂದೆ ಹೋಗ್ತಾ ಇದ್ದಾರೆ. ಅವ್ರನ್ನ ಏನಾದ್ರೂ ಮಾಡಿ ಹಿಡಿಬೇಕು. ಏನ ಮಾಡ್ತಿದ್ದೀರಾ? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನೋಡಿದ್ರು ಕಸ ಕಸ ಕಸ. ಯೂಶಲಿ ನಾವೆಲ್ಲ ಹೋದ್ರು ನಕಾಜ ಸರ್ವಿಸ್. ಯಾಕಂದ್ರೆ ನಮ್ಮ ಹತ್ರ ಯಾವ್ದೇ ವೆಹಿಕಲ್ ಇಲ್ಲ. ನಾವು ದುಡ್ಡಿಲ್ಲ ಅಣ್ಣ, ನೀನು ಸಾಮಾನ್ಯದೋನಲ್ಲಣ್ಣ. ಅದಕ್ಕೋಸ್ಕರ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೂರ್ಯ ಬೇಗ ಸ್ವಲ್ಪ ಮಾರ ಮುಚ್ಕೊಳಪ್ಪ, ಕಷ್ಟ ನೋಡಕ್ ಆಗ್ತಿಲ್ವಾ ನಿಮ್ ಕೈಲಿ? ಅವಂತೂ ನಡೆದು ಸಾಕಾಗಿ. ಆದ್ರೆ ಬಿಸಿಲು ಮಾತ್ರ ಸಿಕ್ಕಾಬಟ್ಟೆ ಐತಿ ನೋಡ್ರಿ. ಬೇರೆಲ್ಲ ಮನೆ ಮೇಲೆ ಮನೆ ಕಟ್ತಾ ಇದಾರೆ. ನಾನು ನೋಡಿ ಪುಟ್ಕಾಸಿಗೆ ದುಡ್ಡಿಂದ ಓಡಾಡ್ತಿದ್ವಿ. ಯಾರ್ಯಾರು ಬರ್ತಾರೋ ಮರ. ಯುಗಾದಿ ಹಬ್ಬದ ನಂತರ ವಸಂತ ಋತುವಿನ ಆರಂಭ ಆಗಿದೆ. ಎಲ್ಲೆಲ್ಲ ನೋಡಿದೆ ಹಸಿರು ಚಿಗುರು, ಹಚ್ಚ ಹಸಿರಿನಿಂದ ಕೂಡಿದ ಪರಿಸರ. ಅಂತ ಇಂತ ವಿಜಯನಗರ ಮೆಟ್ರೋ ಹತ್ರ ಬಂದ್ವಿ ನೋಡಿ. ಸ್ವರ್ಗಕ್ಕೆ ಮೂರೇ ಗೇಣು ಅಂದಂಗೆ ನಮ್ ಕ್ಲಾಸ್ ಇರೋದು ಇನ್ನೊಂದೇ ಫ್ಲೋರು. ಬನ್ನಿ. ಬಂದ್ವಿ. ಕೊನೆಗೂ ನಮ್ ಕ್ಲಾಸ್ ಕಂಪ್ಲೀಟ್ ಆಗೇ ಹೋಯ್ತು. ನಾವಂತೂ ಕ್ಲಾಸ್ ಮುಗಿಸ್ಕೊಂಡು ಆಚೆ ಕಡೆ ಬಂದಿದೀವಿ. ಈಗ ಮನೆ ಕಡೆ ಹೋಗ್ಬೇಕಷ್ಟೇ. ಎಲ್ಲ ಓಡ್ತಾ ಇದಾರ ನಮ್ಮ ಹುಡುಗರು ನೋಡಿ. ಇವತ್ತೇನತ್ತಪ್ಪ ಅಂದ್ರೆ ಅಂತೂ ಇಂತೂ ಕ್ಲಾಸ್ ಒಳಗಡೆ ಹೋಗಿ CPU ಆನ್ ಮಾಡಿ, ಸಿಸ್ಟಮ್ ಆನ್ ಮಾಡಿ ಕುತ್ಕೊಂಡ್ರೆ ಅದ್ ನೋಡಿದ್ರೆ ನುಡಿನೇ ಓಪನ್ ಆಗೋದ್ ಬೇಡವಾ? ಹಿಂಗೆ 1, 2, 3 ಕಂಪ್ಯೂಟರ್ ಹತ್ರ ಹೋಗೋಷ್ಟೊತ್ತಿಗಾಗಲೇ ನನ್ನ 1/4 ಗಂಟೆನೇ ವೇಸ್ಟ್ ಆಗಿತ್ತು. ಕೊಟ್ಟಿರೋದೇ 1 ಗಂಟೆ ಕ್ಲಾಸು. ಅದರಲ್ಲಿ ಸಿಸ್ಟಮ್ ಸರಿ ಮಾಡ್ಕೊಳಕ್ಕೆ 1/4 ಗಂಟೆ ಹೋಗ್ಬಿಡುತ್ತೆ. ಅದರಲ್ಲಿ ಹೆಂಗೋ ಮಾಡಿ ಅರ್ಧ ಬರ್ಧ ಮರ್ತಿರೋದೆಲ್ಲ ನೆನೆಸ್ಕೊಂಡು ಟೈಪ್ ಮಾಡಿದ್ಕೆ ಇಷ್ಟು ಟೈಪ್ ಮಾಡಿ ನೋಡಪ್ಪ. ಇವತ್ತಿನ ದಿನ ಹೆಂಗೈತೆ ಅಂದ್ರೆ ಇರೋ 1 ಗಂಟೆ ಕ್ಲಾಸಿಗೆ ನಾವು ರೆಡಿಯಾಗಿ ಹೊರಟು ನಡ್ಕೊಂಡು ಹೋಗೋ ಅಷ್ಟೊತ್ತಿಗೆ ಆಲೆ 3 ಗಂಟೆ ಅಲ್ಲೇ ಡಮಾರ್ ಆಗಿರುತ್ತೆ. ಈ ಕಂಪ್ಯೂಟರ್ ಅಲ್ಲಿ ಏನ್ ಬೇಕಾದ್ರೂ ಕಲಿಬಹುದು, MS ವರ್ಡ್, ಪವರ್ ಪಾಯಿಂಟ್ ಎಲ್ಲ. ಬಟ್ ಈ ಎಕ್ಸೆಲ್ ಫಾರ್ಮುಲಾಸ್ ಬರ್ತಾವಲ್ಲ, ಅವಾಗ್ಲೇ ತಲೆಗಳು ಕೂರ್ಲೆಲ್ಲ ಕೈಗೆ ಬರೋದು. more than 50 ಫಾರ್ಮುಲಾಸ್ ಇದಾರೆ ಗುರು. ಅವನ್ನೆಲ್ಲ ಹೆಂಗೆ ಜ್ಞಾಪಕ ಕಲಿಯೋದು? ಇಟ್ಸ್ ಟೂ ಹಾರ್ಡ್, ಎಸ್ಪೆಷಲಿ ಫಾರ್ ಆರ್ಟ್ ಸ್ಟೂಡೆಂಟ್. ಕಮೆಂಟ್ ಯುವರ್ ಒಪಿನಿಯನ್. ಆಯ್ತು ಬಿಡು. ಫೈನಲಿ ವಿ ರೀಚ್ಡ್ ಅವರ್ ಹೋಮ್. ಹತ್ರ ಬೇಗ ಅಷ್ಟೇ ಕೇಳಲಿ. ಅಷ್ಟೇ ಬೇಕು, ಕೊಟ್ಟಾಗ ಇಸ್ಕೋ. ನೀನ್ ಕಳೆದ್ರೆ ನಾ ಕೊಟ್ಟಾಗ ಇಸ್ಕೋಬೇಕಷ್ಟೇ. ಅಷ್ಟೇ. ಏನ್ ಕೊಡದ ಕಾನೆ ಕಟ್ಟ ಕಾಲ ಉಕ್ರಮಾನ ಕಟ್ಟ ಕಾಲನಿಂದ ನಿನ್ ಕಾಲ್ ಬಿಟ್ಟು ಉಕ್ರಮ ಇವಾಗ ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಕೊಟ್ನಲ್ಲ. ತಿಂಬಲ್ ತಿಂತ ಈಗಿನ ಟೀಕು ಓಪನ್ ಮಾಡಬೇಕು. ಅಮ್ಮ ಕೊಡು ಬಚ್ಚಿಕತ್ತೆ. ಅಮ್ಮ ಕೊಡು ಹೊಳ್ತಲ್ಲ ಒಳಗ್ ತಾಂಡು ಅಲ್ಲಕ್ಕ ಓಬಿ ನನಗೆ ಆಚಾರ್ಯ ಕೇಳ್ದೆ ನಾ ಅವು ಹೇಳಿ ಇದಕ್ಕೆ ಬರೋನ್ ಕಟ್ಟಲ್ಲ ಭಯ ನೀವು
ಏನಂತ ಮಾತು ಕೇಳಿದ್ರೆ ಆಡ ಬೈರಿ ತಿರ್ಗಿ ಬರ್ರಿ ಭಗವಾನ ಅಕ್ಕ ಅನ್ನ ಮಾಡೈತಂತೆ ಖಾಲಿ ಮಾಡಿ ಹೋಗನ್ರಿ ಅಂತ ಇವು ಖಾಲಿ ಮಾಡಿ ಎಲ್ಬೋಣ ಅಂತ ಹೇಳಿದೆವು ಖಾಲಿ ಮಾಡಿ ಚಿಕನ್ ಮಾಡಕ್ ಒಳ್ಳೆ ರುಚಿ ಕಂಡ್ಕೊಂಡಿದ್ಯಾ ನಾವು ಮಟನ್ ಸಿಕ್ಕಿರ್ ಮುಕ್ಕಾಲ್ ಕೆಜಿ 1 ಕೆಜಿ ತಿಂತಾನೆ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. ತಿಂದಿ ಇನ್ನೇನ್ ಮಾಡ್ತೀವಪ್ಪ, ಚಿಕ್ಕ ತಗ ತಿಂತೀವಪ್ಪ ನಾವು. ನಿನ್ನಂಗ್ ಡೈಲಿ ಮಾಡಕ್ ಆಗಲ್ವಲ್ಲ, ನಿನ್ನಂಗೆ ಡೈಲಿ ಮಾಡಕ್ ಆಗಲ್ವಲ್ಲ, ಸಿಕ್ಕಿರ್ ನೋಡ ನಿನ್ನಂಗ್ ಡೈಲಿ ಮಾಡಕ್ ಆಗಲ್ವಲ್ಲ. ಅವನು 200 ರೂಪಾಯಿ ಸಿಕ್ಕಿರ್ ದಿನ ಬಿಡ್ತಿರ್ಲಿಲ್ಲ, ನಾವು ತಿಂತಿರ್ಲಿಲ್ಲ ಗುರು. ತೀರಾ 3 ದಿವ್ಸಕ್ಕೊಂದ್ಸರಿ ನೋಡ್ಕೊಂತೀವಿ. ಅವ್ನು ದಿನ ತಿನ್ಬೇಕಾಗುತ್ತೆ ಯಾರಾದ್ರೂ. ದಿನ ಹಾಕೋದ ಇವ್ರ ಅಮ್ಮ ಹೇಳ್ತಿತ್ತು ಮಟನ್. ನಮ್ಮ ಅಂತ ಬಂದೇ ಇಲ್ಲ ನೀನು ಹೇಳ್ಬೇಕಂದ್ರೆ. ಯಾವತ್ ಬಂದಿದ್ಯಾ? ಮಾನ ಮುರಿದಿ ಇಲ್ಲ ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತೀನಿ. ಬರಲಿ ಸಿಸಿಯ ಓಟೆ ಬಿಟ್ಟು ಮಾಮ ಏನಪ್ಪ ಮಾಮ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ಮತ್ತೊಮ್ಮೆ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಅದೇನು ಇವನು ಬ್ಯಾಗ್ ತಗೊಳಕಂಡು ಎಲ್ಗ ಹೋಗ್ತಾ ಅಂತ ಯೋಚನೆ ಮಾಡ್ತಿದ್ದೀರಾ? ಅದೇನು ಇಲ್ರಿ, ನನ್ಗೆ 2:15ಗೆ ಕ್ಲಾಸ್ ಇದೆ. ಯಾವ ಕ್ಲಾಸು ಏನು ಅಂತ ಮುಂದೆ ಈ ವಿಡಿಯೋದಲ್ಲೇ ಗೊತ್ತಾಗುತ್ತೆ. ಬನ್ನಿ ಹೋಗನಿ, ಲೆಟ್ಸ್ ಗೋ. ಒಂದು ರಿಯಲ್ ಫ್ಯಾಕ್ಟ್ ಏನಪ್ಪಾ ಅಂದ್ರೆ, ಬೆಂಗಳೂರಲ್ಲಿ ಹಿಂಗೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಏನಾದ್ರು ಹಂಗೆ ಮರ ಕಂಡ್ರೆ ಏನೋ ಒಂಥರ ಖುಷಿ. ಅದರಲ್ಲೂ ಈ ಸಮ್ಮರ್ ಟೈಮಲ್ಲಂತೂ ಜೀವಕ್ಕೆ ತಂಪು. ಅಂತೂ ಇಂತೂ ನಾವು ನಮ್ಮ ಕೋಚಿಂಗ್ ಇರೋ ರೋಡಿಗೆ ಬಂದ್ವಿ. ಇನ್ನೇನು ನಮ್ಮ ಕ್ಲಾಸ್ ಸಿಗೋಕ್ಕೆ ಕೆಲವೇ ಸೆಕೆಂಡ್ಗಳು ಬಾಕಿ ಅಷ್ಟೇ. ಅಂತೂ ಇಂತೂ ನಮ್ಮ ಕೋಚಿಂಗ್ ಹತ್ರ ಬಂದ್ವಿ. ನೋಡಿ, ಇದೇ ನಮ್ಮ ಕೋಚಿಂಗ್, ದ ಇಂಡಿಯಾ ಫಾರ್ IAS. ಒಳಗಡೆ ಹೋಗ್ಬೇಕಷ್ಟೇ. ಈಗ ನಮ್ಮ ಹುಡುಗರು ಯಾರೋ ಬರ್ತಾ ಇದ್ದಾರೆ. ಈಗ ಹಂಗೆ ಹೋಗಿ ಲೆಫ್ಟ್ ಕಾಣ್ಬಿಟ್ಟು ಒಳಗಡೆ ಹೋಗೋಣ ಬನ್ನಿ. ನಾವೀಗ 3rd ಫ್ಲೋರ್ ಹೋಗ್ಬೇಕು. ನಾವು ಸ್ಟೇರ್ ಕೇಸ್ ಯೂಸ್ ಮಾಡ್ಕೊಂಡು ಹೋಗ್ಬೋದು, ಇಲ್ಲಾಂದ್ರೆ ಲಿಫ್ಟ್ ಇದೆ, ಲಿಫ್ಟ್ ಬೇಕಾದ್ರೆ ಯೂಸ್ ಮಾಡ್ಕೊಂಡು ಹೋಗ್ಬೋದು. ನಾವ್ಯಾಕೆ ಸುಮ್ಮನೆ ತೊಂದ್ರೆ ತಗೊಳ್ಳೋಣ, ಲಿಫ್ಟ್ ಇರೋದೇ ಯೂಸ್ ಮಾಡ್ಕೊಳ್ಳೋಣ ಬನ್ನಿ. ಈ ಲಿಫ್ಟ್ ಇರೋದ್ರಿಂದ ವಯಸ್ಸಾದವರಿಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ. ಅಂತ ನಮ್ಮ ಫ್ಲೋರ್ ಬಂತು 3rd ಫ್ಲೋರು. ಈಗ ಏನಪ್ಪಾ ಅಂದ್ರೆ ಇಲ್ಲಿ ಒಳಗಡೆ ಸೈನ್ ಹಾಕಿ ಲಾಗಿನ್ ಆಗಿ ನೆಕ್ಸ್ಟ್ ನಾವು ಕ್ಲಾಸ್ಗಳೊಳಗಡೆ ಹೋಗೋಣ ಬನ್ನಿ. ಈಗ ನಾವು ಸೈನ್ ಹಾಕಿ ಲಾಗಿನ್ ಆಗಿರೋದಾಗಿದೆ. ಈಗ ನಾವು ಕ್ಲಾಸ್ ನಡೀತಿರೋದು 5th ಫ್ಲೋರ್ ಅಲ್ಲಿ, ನಡ್ಕೊಂಡು ಹೋಗ್ಬೇಕು. ಬನ್ನಿ ಹೋಗೋಣ. ಅಂತೈತೆ ನಮ್ಮ ಕ್ಲಾಸ್ ಬಂತು. ನಮ್ಮ ಕ್ಲಾಸ್ ಒಳಗಡೆ ಹೋಗೋ ಟೈಮ್ ಬಂತು. ಐ ವಿಲ್ ಮೇಕ್ ಯು ಅಗೈನ್. ಬಂದ್ವಿ ನಾವು ಮತ್ತೆ ಬಂದ್ವಿ. ಯಪ್ಪ ಏನ್ ಗೊತ್ತಾ, ಅದು ಕ್ಲಾಸ್ ರೂಮಲ್ಲಿ ಇದ್ದಾಗ ಸಿಕ್ಕಾಬಟ್ಟೆ ಚಳಿ ಆಗೋದು, ಒಳ್ಳೆ ಐಸಲ್ಲಿ ಇಟ್ಟಂಗಿರೋದು. ಆದ್ರೆ ಸ್ವಲ್ಪ ಹೊರಗಡೆ ಬಂದು ನೋಡಿದ್ರೆ ಒಳ್ಳೆ ಬೆಂಕಿಲಾಗ್ತಂಗೈತೆ. ಸೂರ್ಯ ಹೆಂಗ್ ಕಮ್ಮಿನ ಉರಿತದಾನೆ ನೋಡ್ರಿ. ಮೀಟರ್ ಇಷ್ಟೊತ್ತು ಕಾಲ ನೀವು ಗೆಸ್ ಮಾಡಿರೋದ್ರಂಗೆ, ಎಸ್, ಐ ಆಮ್ ಇನ್ ಕಾಂಪಿಟೇಟಿವ್ ಫೀಲ್ಡ್. ಈ ಫೀಲ್ಡ್ ಅಲ್ಲಿರೋ ಸಮಸ್ಯೆ ಈ ಫೀಲ್ಡ್ ಅಲ್ಲಿ ಇರೋರಿಗೆ ಮಾತ್ರನೇ ಅರ್ಥ ಆಗುತ್ತೆ. ಅದನ್ನ ಹೇಳಿರೋ ನಿಮ್ಗೆ ಅರ್ಥ ಆಗಲ್ ಬಿಡಿ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಈಗಂತೂ ನಮ್ಮ ಪರಿಸ್ಥಿತಿ ಹೆಂಗಾಗತ್ತಪ್ಪ ಅಂದ್ರೆ, ಈಗ ಬಲಿಗೆ ಸಿಕ್ಕಿರೋ ಮೀನ್ ತರ ಆಗೈತೆ. ಈ ಕಡೆ ಹೊರಗಡೆ ಹೋಗಕ್ಕೂ ಆಗದೆ, ಈ ಕಡೆ ಅಲ್ಲೇ ಇರಕ್ಕಾಗದೆ, ವಿಲ ಒದ್ದಾಡುತ್ತಲ್ಲ, ಅದೇ ತರ ಆಗೈತೆ. ಯಾಕಪ್ಪ ಅಂದ್ರೆ, ಈಗ ಕರ್ನಾಟಕದಲ್ಲಿ ಯಾವುದೇ ಒಂದು ನೋಟಿಫಿಕೇಶನ್ ಸಹ ಮಾಡ್ತಿಲ್ಲ. ಒಂದ್ ಕಡೆ ನಮ್ಮ ರೈತರು ಪ್ರತಿಭಟನೆ ಮಾಡ್ತಿದ್ರೆ, ಇನ್ನೊಂದ್ ಕಡೆ ನಮ್ಮ ಸ್ಟೂಡೆಂಟ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡೇ ಇಲ್ದಿರೋ ತರ ನಾಟಕ ಆಡ್ತಿರೋ ಈ ಸರ್ಕಾರಕ್ಕೆ ಏನ್ ಹೇಳ್ಬೇಕೋ ಗೊತ್ತೇ ಆಗ್ತಿಲ್ಲ. ಈಗಿನ ಸಿಚುವೇಶನ್ ಅಲ್ಲಿ ರಿಯಲ್ ಫ್ಯಾಕ್ಟ್ ಏನಪ್ಪಾ ಅಂದ್ರೆ, ನಮ್ ಸರ್ಕಾರ ಯಾವತ್ತೂ ಹೇಳಿದ್ನ ಮಾಡಲ್ಲ, ಮಾಡನ್ನಂತೂ ಮರ್ತೇ ಬಿಡಿ. ನಾವಿನ್ನೇನ್ ಮಾಡಕ್ಕಾಗುತ್ತೆ, ಗಾಡಿ ಆಲ್ರೆಡಿ ರಿಟರ್ನ್ ಅಬೌಟ್ ಅವರ್ ಸೆಲ್ಫ್ ಅನ್ನೋ ರೀತಿ ವೆಯ್ಟ್ ಅಂಡ್ ಸಿ ಅಷ್ಟೇ. ಈ ಬೆಂಗಳೂರಲ್ಲಿ ನಾವ್ ಇರೋ ಏರಿಯಾ ಅಂತ ಒಳ್ಳೆ ಬೆಟ್ಟ ಇದ್ದಂಗೈತಿ. ಅದ್ನ ಹತ್ತಕ್ಕೆ ಸಾಕಾಗೋಗುತ್ತೆ. ನೋಡಿ ಎಷ್ಟು ಮ್ಯಾಲ್ಕ್ ಹೋಗ್ತಾ ಐತಿ. ಇಲ್ಲಿಗೆ ಯಾವ್ದಾದ್ರು ಬ್ರೇಕ್ ಇಲ್ಲದ ಗಾಡಿ ಬಂದ್ರೆ ಡೈರೆಕ್ಟ್ ಪಾತಾಳನೆ. ಅಂತೂ ಇಂತೂ ನಮ್ಮ ಮನೆ ಹತ್ರ ಬಂದ್ವಿ. ಒಳಗಡೆ ಹೋಗಿ ಕುಡಿಬೇಕಷ್ಟೇ.